ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಭೀಮ್ ಅಮಾವಾಸ್ಯೆ ದಿನದ ಬ್ಲಾಗ್ ಆಗಿದೆ. ಬೇಗನೆ ಎದ್ದು ಬೇಗ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಅಲಾರಾಮ್ ಇಟ್ಟಿದ್ದೆ. ಆದರೆ ಅಲಾರಾಮ್ ಬಿಟ್ಕೊಂಡ್ರೆ ಆಫ್ ಮಾಡಿಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಟೆ. ಮತ್ತೆ 6 ಗಂಟೆಗೆ ಎಚ್ಚರ ಆಯಿತು. ಎದ್ದ ತಕ್ಷಣವೇ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ಫಸ್ಟು ಹೊಸ್ಲಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ, ಅರ್ಶಿನ ಕುಂಕುಮೆಲ್ಲ ಇಟ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ದೇವ್ರ ಮನೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಟೈಮ್ ಆಗೋಯ್ತು. ಇನ್ನು ಆರುಷಿಗೆ ಸ್ಕೂಲ್ಗೂ ಟೈಮ್ ಆಗ್ತಾ ಇತ್ತು. ಸರಿ, ಅವಳನ್ನ ಎಬ್ಬಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಅವಳನ್ನ ಫಸ್ಟು ಸ್ಕೂಲಿಗೆ ಕಳಿಸ್ಬಿಡೋಣ, ಆಮೇಲೆ ಆರಾಮಾಗಿ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ, ಅರ್ಜೆಂಟಾಗಿ ಪೂಜೆ ಮಾಡೋದು ಬೇಡ ಅಂತ ಅಂದ್ಕೊಂಡು ಫಸ್ಟು ಅವಳು ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾ ಇದ್ದೆ. ರೆಡಿ ಮಾಡಿಬಿಟ್ಟು ಆರುಷಿ ಕೂಡ ರೆಡಿ ಮಾಡಿದೆ. ಇವತ್ತು ಅವಳು ಬಾಕ್ಸ್ಗೆ ಆ್ಯಪಲ್ಲು ಮತ್ತು ರವೆ ರೊಟ್ಟಿ ಹಾಕಿದ್ದೆ. ಅವರಪ್ಪ ಆರುಷಿನ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದರು. ನಾನು ಆರುಷಿ ಸ್ಕೂಲ್ಗೆ ಹೋಗೋಷ್ಟರಲ್ಲೇ ಪೂಜೆ ಮಾಡ್ಕೊಂಬಿಡ್ಬೇಕು ಅಂತ ಎಲ್ಲ ರೆಡಿ ಮಾಡಿದೆ. ಆದರೆ ಆಗಿಲ್ಲ. ಸರಿ ಅನ್ಕೊಂಡು ಅವಳಿಗೆ ಯಾಕೆ ಸ್ಕೂಲಿಗೆ ಲೇಟ್ ಮಾಡಬೇಕು, ಅವಳು ಸ್ಕೂಲ್ಗೆ ಹೋಗ್ಲಿ, ನಮ್ಮ ಪಾಣ ಪೂಜೆ ಮಾಡ್ಕೊಳ್ಳೋಣ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಇನ್ನು ಶಂಕರು ಕೂಡ ಆಫೀಸ್ಗೆ ಹೋಗ್ಬೇಕಿತ್ತಲ್ವಾ, ಸರಿ ಅಂತ ಅವ್ರಿಗೂ ತಿಂಡಿ ಮಾಡಿದೆ. ತಿಂಡಿ ಮಾಡಿಬಿಟ್ಟು ಬೇಗ ಪೂಜೆ ಮಾಡೋಕ್ಕೆ ಅಂತ ನೋಡ್ತಿದ್ದೆ. ಇವತ್ತು ತಿಂಡಿಗೆ ಅವರೆಕಾಳು ಮತ್ತು ತರಕಾರಿ ಹಾಕ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೀನಿ. ನಂಗಂತೂ ಅವರೆಕಾಳು ಪಲಾವ್ ಅಂದ್ರೂ ತುಂಬಾ ಇಷ್ಟ. ಇವಾಗ ನಾನು ಯಾವ ರೀತಿ ಪಲಾವ್ ಮಾಡ್ತೀನಿ ಅನ್ನೋದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ, ನೋಡೋಣ. ಮೊದಲು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಕಂದರೆ ತುಪ್ಪನೂ ಕೂಡ ಹಾಕೋಬಹುದು. ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಪಲಾವ್ ಅದು ಸ್ಪೈಸಸ್ ಬರುತ್ತಲ್ವ, ಚಕ್ಕೆ ಲವಂಗ, ಮರಾಠಿ ಮಗ್ಗು, ಪಲಾವ್ ಎಲೆ, ಏಲಕ್ಕಿ ಕಾಯಿ, ಈ ಥರ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ದೊಡ್ಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅವರೆಕಾಳು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ತರಕಾರಿ, ನಾನಿಲ್ಲಿ ತರಕಾರಿ ಬೀನ್ಸು, ಕ್ಯಾರೆಟು ಮತ್ತು ನೌಕಲು ಇಷ್ಟನ್ನು ಸ್ವಲ್ಪ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಿಷ್ಟನ್ನು ಇವಾಗ ಈರುಳ್ಳಿ ಫ್ರೈ ಆಗಿತ್ತಲ್ವ, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಎಣ್ಣೆನಲ್ಲೇ ಸ್ವಲ್ಪ ತರಕಾರಿ ಹುರ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ತರಕಾರಿಗೂ ಕೂಡ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ವ, ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲನೂ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ತರಕಾರಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮಸಾಲಾಗೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಂಡು ಇದು ಅಷ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಅವಾಗೆ ಪಲಾವ್ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಅಕ್ಕಿನ ತೊಳೆದು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ಅಕ್ಕಿ ಕಾಳೆಲ್ಲ ಒಡೆದೋಗ್ಬಿಡುತ್ತೆ. ಸುಮ್ಮನೆ ಒಂದು ಸ್ವಲ್ಪ ಮೆಲ್ಲಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನೀರನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ನೀರು
1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಂದರೆ 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 3 ಅಥವಾ 3.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. 3 ಹಾಕ್ಕೊಂಡ್ರೆ ಏನು ಗೊತ್ತಾ, ಅನ್ನ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಇನ್ನು ಸ್ವಲ್ಪ ನಾನು ನೀರು ಹಾಕ್ಕೊಳ್ತೀನಿ. ಇವಾಗ 4 ಗ್ಲಾಸ್ ನೀರು ಹಾಕ್ಬಿಟ್ರೆ ಅನ್ನ ಸ್ವಲ್ಪ ಜಾಸ್ತಿ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಹಾಕೊಂಡ್ರೆ ಸಾಕು. ನಾನಿಲ್ಲಿ ಕೋಲಂ ರೈಸ್ನ ತೊಗೊಂಡಿದ್ದೀನಿ. ಇವಾಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ, ಇನ್ನೂ ಸ್ವಲ್ಪ ಉಪ್ಪು ಹಾಕಬೇಕಾ ಅಂತ ನೋಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಜಿಲ್ ಹಾಕ್ಕೊಂಡ್ರೆ ಸಾಕು, ಪಲಾವ್ ರೆಡಿ ಆಗುತ್ತೆ. ಎಲ್ಲ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗಿ ಬಂದೆ. ಇನ್ನೇನು ಪೂಜೆ ಮುಗಿಸ್ಬಿಡೋಣ ಅಂತ. ನೆನ್ನೆನೇ ನಾನು ರಾತ್ರಿನೇ ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ದೆ ಮುಡ್ಕೊಳ್ಳೋಣ ಅಂತ. ಮಲ್ಲಿಗೆ ಹೂವು ಸೀಸನಲ್ಲಿ ಮಲ್ಲಿಗೆ ಹೂವು ಮುಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಬಂದೆ. ಮಾಮೂಲಿ ವಾರ ವಾರ ಪೂಜೆ ಮಾಡೋ ಥರ ಹಾಕಿದರೆ ಶಂಕರ್ ಇಷ್ಟೊತ್ತಿಗೆ ಆಫೀಸಿಗೆ ಹೊಟ್ಬಿಟ್ಟು ಇರ್ತಾಯಿದ್ರು. ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವಾ, ಶಂಕರ್ ಇರಲೇಬೇಕು, ಅವ್ರಿಗೂ ಪಾದ ತೊಳೆದು ಪೂಜೆ ಮಾಡಬೇಕಲ್ವ. ಅದಕ್ಕೆ ಅವ್ರಿಗೆ ನೀವು ಸ್ವಲ್ಪ ಲೇಟಾಗಿ ಹೋಗಿ ಕೆಲಸಕ್ಕೆ, ನನಗೆ ಅರ್ಜೆಂಟಾಗಿ ಪೂಜೆ ಮಾಡೋಕ್ಕಾಗ್ತಿಲ್ಲ, ಆರಾಮಾಗಿ ನಿಧಾನಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರನ್ನ ಹಾಗೆ ಮನೆಯಲ್ಲೇ ಇರಿಸ್ಕೊಂಡಿದ್ದೆ. ನಾನು ಪೂಜೆ ಮಾಡ್ಬೇಕಾದ್ರೆ ನನ್ನ ಮಗಳನ್ನ ತುಂಬ ಮಿಸ್ ಮಾಡಿಕೊಂಡೆ. ಅವಳಿಗಂತೂ ನಾವು ಈ ಥರ ರೆಡಿ ಆಗಿಬಿಟ್ಟು ಮನೆಯಲ್ಲಿ ನಾವು ಈ ಥರ ಸ್ಪೆಷಲಾಗಿ ಪೂಜೆ ಮಾಡ್ತಿದ್ದೀವಿ ಅಂದರೆ ಅವಳಿಗಂತೂ ಅವತ್ತು ಫುಲ್ಲು ಖುಷಿ ಆಗುತ್ತೆ. ಅದಕ್ಕೆ ನಾನು ಬೆಳಗ್ಗೆ ಅವಳು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆನೇ ಬೇಗ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ಎದ್ದೊಳೋದೇ ಇಲ್ಲ. ಬೆಳಗ್ಗೆ ಹೊತ್ತು ಸ್ಕೂಲಿಗೆ ರೆಡಿ ಮಾಡಬೇಕಂದ್ರೆ ಅವಳು ಎಪ್ಸೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಇನ್ನು ಅವಳು ಯೂನಿಫಾರ್ಮ್ ಹಾಕ್ಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಆಗ್ತೀನಿ ಅಂದರೆ ಆಗಲ್ಲ. ನಾವು ರೆಡಿ ಆಗಿಬಿಟ್ಟು ಅವಳಿಗೆ ಮಾತ್ರ ಯೂನಿಫಾರ್ಮ್ ಹಾಕಿದರೆ ಅದನ್ನೂ ಬಿಡಲ್ಲ, ನಂಗೆ ಬೇರೆ ಡ್ರೆಸ್ ಹಾಕ್ಕೊತಾಳೆ. ಇನ್ನು ಸ್ಕೂಲಿಗೆಲ್ಲ ಲೇಟ್ ಆಗಿಬಿಡುತ್ತೆ, ಏನಕ್ಕೆ ಸುಮ್ಮನೆ ರಜಾ ಹಾಕ್ಸೋದು ಅಂತ ಹೇಳ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಪೂಜೆ ಮಾಡಿಕೊಂಡೆ. ಇನ್ನು ಸ್ಕೂಲಿಂದ ಬಂದಮೇಲೆ ವೀಡಿಯೋಸ್ ಎಲ್ಲ ತೋರಿಸಿದ್ನ ಅವಳು ಅಳ್ತಾ ಇದ್ಲು, ಅಮ್ಮ ನಾನಿಲ್ಲಿ, ನಾನು ರೆಡಿ ಆಗಬೇಕು, ನಾನು ಪೂಜೆ ಮಾಡಬೇಕು, ನಾನು ಮಾಮಿ ಮಾಡಬೇಕು ಅಂತ. ಇವತ್ತು ಅಮಾವಾಸ್ಯೆ ಅಲ್ವಾ, ಮನೆಗೆಲ್ಲ ಸ್ವಲ್ಪ ಧೂಪ ಹಾಕೋಣ ಅಂತ. ಧೂಪದ ಜೊತೆಗೆ ನಾನಿಲ್ಲಿ ಒಂದು ಪಲಾವ್ ಎಲೆ, ಹಾಗೆ 3 ಲವಂಗ, 3 ಏಲಕ್ಕಿ ಕಾಯಿ, ಹಾಗೆ ಸ್ವಲ್ಪ ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಕರ್ಪೂರದಿಂದ ಹಚ್ಕೊಂಡು ಧೂಪ ರೆಡಿ ಮಾಡಿಕೊಂಡು ಮನೆಗೆಲ್ಲ ಧೂಪ ಹಾಕ್ಕೊಂಡು ಬರ್ತೀನಿ. ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿದ್ದೆಲ್ಲ ಆದಮೇಲೆ ಇನ್ನು ಶಂಕರ್ಗೂ ಕಾಲು ತೊಳೆದ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ.
ನಮ್ಮ ಶಂಕರ್ಗೆ ಗಿಫ್ಟ್ ಎಲ್ಲ ಕೊಡೋದಕ್ಕೆಲ್ಲ ಗೊತ್ತಿಲ್ಲ, ಹಾಗಾಗಿ ಏನಾರ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ದೆ. ಅದಕ್ಕೆ ಜೇಬಲ್ಲಿ ಒಂದು 500 ರೂಪಾಯಿ ತೊಗೊಬಂದು ಇಟ್ಕೊಂಡಿದ್ರು, ಅದನ್ನೇ ಕೊಟ್ಟರು. ಈ ರೀತಿ ಪೂಜೆ ಎಲ್ಲ ಮುಗಿಸಿದಾಯಿತು. ಇನ್ನು ತಿಂಡಿ ತಿನ್ನೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ತಿಂಡಿ ತಿನ್ನೋಷ್ಟರಲ್ಲಿ 12 ಗಂಟೆ ಆಗೋಗಿತ್ತು. ಈ ಸಲ ಅಂತೂ ಪಲಾವ್ ತುಂಬ ಚೆನ್ನಾಗಿ ಆಗಿತ್ತು. ನಾನು ಹಾಕಿದ್ದ ನೀರು ಅಳತೆ ಎಲ್ಲನೂ ಕರೆಕ್ಟಾಗಿತ್ತು. ಆ ಕಡೆ ಅನ್ನ ಮುಳ್ಳಕ್ಕಿನೂ ಆಗಿಲ್ಲ, ಅನ್ನ ಜಾಸ್ತಿ ಬೆಂದು ಹೋಗಿಲ್ಲ. ಕೆಲವೊಂದು ಸಲ ಹಂಗಾಗ್ಬಿಡುತ್ತಲ್ವ, ನೀರು ಸ್ವಲ್ಪ ಕಮ್ಮಿ ಹಾಕಿದ್ರೆ ಮುಳ್ಳಕ್ಕಿ ಆಗಿರುತ್ತೆ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಜಾಸ್ತಿ ಮುದ್ದೆ ಮುದ್ದೆ ಥರ ಆಗಿಬಿಟ್ಟಿರುತ್ತೆ ಪಲಾವ್ ಮಾಡಿದಾಗೆಲ್ಲ. ಈ ಸಲ ಅಂತೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿತ್ತು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಸ್ಪೈಸಸ್ಸು ಕೂಡ ಕಮ್ಮಿನೇ ಹಾಕಿದ್ದೆ. ಪಲಾವ್ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ನಮ್ಮ ಶಂಕರ್ಗೆ ಪಲಾವ್ ಇದೆಲ್ಲ ಮಾಡಿದ್ರೆ ಮೊಸರು ಬಜ್ಜಿ ಇರಲೇಬೇಕು. ನನಗೆ ಪಲಾವ್ಗೆಲ್ಲ ಮೊಸರು ಬಜ್ಜಿ ಹಾಕ್ಕೊಂಡ್ರೆ ನನಗಿಷ್ಟ ಆಗೋದಿಲ್ಲ, ಹಾಗೆ ಪ್ಲೈನಾಗಿ ತಿಂದ್ರೇ ಇಷ್ಟ. ಶಂಕರ್ಗಂತ ಮಾತ್ರ ನಾನು ಮೊಸರು ಬಜ್ಜಿ ಮಾಡಿದ್ದಿದ್ದು. ಇವಾಗ ಶಂಕರ್ಗೆ ಊಟ ಹಾಕ್ಕೊಡ್ತಾ ಇದ್ದೀನಿ. ನಾನು ಹಾಕ್ಕೊಂಡು ಇಬ್ಬರು ಜೊತೆಯಲ್ಲೇ ಊಟ ಮಾಡೋಣ ಅಂತ. ನೆಕ್ಸ್ಟ್ ಡೇ ಆರುಷಿ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಆರುಷಿಗೆ ಭಾರತ ಮಾತಾ ಡ್ರೆಸ್ ಹಾಕ್ಸೋಣ ಅಂತ ಅಮೆಝಾನಿಂದ ಟ್ರೈ ಕಲರ್ದು ಕಿಡ್ಸ್ದು ಸ್ಯಾರಿ ಡ್ರೇಪಿಂಗ್ ಥರ ಒಂದು ಕಾಸ್ಟ್ಯೂಮ್ ಬರುತ್ತೆ, ಅದನ್ನ ಬುಕ್ ಮಾಡಿದ್ದೆ. ಅದು ಇವತ್ತು ಬಂದಿತ್ತು. ಹೇಗಿದೆ ಅಂತ ನೋಡೋಣ ಅಂತ ಓಪನ್ ಮಾಡ್ತಾ ಇದ್ದೆ. ಬ್ಲೌಸ್ ಕಾಸ್ಟ್ಲಿ ಆಯ್ತು, ನಾವೇ ತಗೊಂಡು ಹೊಲ್ಕೊಂಡಿದ್ದು. ಅಲ್ಲಿ ಬೀಡಿಂಗ್ ಆ ಥರದ್ದು ತಗೊಂಡು ಸೈಡಲ್ಲಿ ಹೊಲ್ದಿದ್ರೆ ಆಗಿತ್ತಪ್ಪ. ಬಟ್ಟೆ ಸ್ಯಾಟಿನ್ ಕ್ಲಾತ್ ಎಷ್ಟು ರೂಪಾಯಿ ಕೊಟ್ಟ? 500 ರೂಪಾಯಿ ಇತ್ತು. 600 ರೂಪಾಯಿ ಮತ್ತೆ ವಾಪಸ್ ಕೊಡ್ತೀನಲ್ಲ. ಆರುಷಿ ಬಾಯ್ಲಿ ಓ ಸ್ಯಾರಿ ತರ ಪುಟ್ಟ ಓಕೆ ಬಿಡಿ. ಹೆಂಗ್ ಕಾಣಿಸ್ತಾವಲ್ಲ ಪುಟ್ಟ? ಹಾಕ್ಬೇಕು. ಒಂಚೂರು ತುಂಬ ಆಯ್ತು. ಇದು ಮತ್ತೆ ಸೀರೆನ ತಗೊಂಡಿದ್ರೆ ಚೆನ್ನಾಗಿರುತ್ತೆ. ಸೀರೆ ಆದ್ರೆ ಅವ್ರಿಗೆ ಆಗಲ್ಲ. ಅಪ್ಪು ಬಟ್ಟೆ ಸರ್ ಮಾಡಿ ದೊಡ್ಡದಾಗಿದೆಯಲ್ಲ. ಶಂಕರ್ ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗೋ ಟೈಮ್ಗೆ ಹೋಗೋಕ್ಕಾಗಿಲ್ಲಲ್ವಾ, ಅದಕ್ಕೆ ಅವ್ರಿಗೆ ಮೂಡ್ ಆಫ್ ಆಯಿತು. ಸರಿ ಇವತ್ತು ಹೋಗಲ್ಲ ಅಂತ ರಜಾ ಹಾಕಿದ್ರು. ಸರಿ ಹೇಗೂ ರಜಾ ಹಾಕಿದ್ದಾರಲ್ಲ, ಸರಿ ಬನ್ನಿ ಮಾರ್ಕೆಟ್ಗೆ ಹೋಗಿ ಬರೋಣ, ವಾಲ್ ಪೇಪರ್ಸ್ ಎಲ್ಲ ನೋಡ್ಕೊಂಬರೋಣ, ಹಾಗೆ ಸೀರೆ ತೊಗೋಬೇಕಿತ್ತಲ್ಲ ಸೀರೆನೂ ನೋಡಿಕೊಂಡು ಸಿಕ್ಕರೆ ತೊಗೊಂಡು ಬರೋಣ ಅಂತ ಮಾರ್ಕೆಟ್ ಕಡೆ ಹೊರಟ್ವಿ. ಅದು ಸಾಯಂಕಾಲ. ಒಂದು ಕಡೆ ಮಳೆ, ಎರಡೂ ಒಟ್ಟೊಟ್ಟಿಗೆ ಬಿಸಿಲು ಮಳೆ. ಎಷ್ಟು ದೊಡ್ಡದಿದೆಲ್ಲ. ನಾವು ಓಡೋ ಟೈಮ್ಗೆ ಮಳೆ ಕೂಡ ಶುರುವಾಗ್ತಾ ಇತ್ತು. ಇನ್ನು ಹೋಗೋದಾ ಬೇಡವಾ ಅಂತ ದಾರಿಲಿ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ವಿ. ಆರುಷಿ ನೋಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಮಧ್ಯಾಹ್ನ ಎಲ್ಲ ಮಲಗು ಅಂತ ಹೇಳಿದ್ರೆ ಮಲಗ್ದಿರ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ಲು. ಇನ್ನು ಬರ್ತಾ ದಾರಿ ಮಧ್ಯದಲ್ಲೇ ಗಾಡೀಲಿ ಹಾಗೆ ಮಲ್ಕೊಂಡ್ಬಿಟ್ಲು. ಸರಿ ಅಂತ ಹಾಗೆ ಬಂದ್ವಿ. ಇನ್ನು ಮಳೆ ಬರುತ್ತೆ, ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಮತ್ತೆ ವಾಪಸ್ ತೆರ್ಸ್ಕೊಂಡ್ಬಿಡೋಣ ಅಂತ. ಒಂದು ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಾಯಿತ್ತು, ಹಾಗೆ ಬಿಸಿಲು ಬರ್ತಾಯಿತ್ತು, ಮಳೆ ಬರ್ತಾಯಿತ್ತು. ಇನ್ನು ಸರಿ ಬಾ ಶಂಕರ್ ಇದ್ದು ಬಾ 4th ಜಯನಗರ್ಗೆ ಹೋಗ್ಬಿಟ್ಟು ಹಂಗೆ ಸುತ್ತಾಡ್ಕೊಂಡು ಅಲ್ಲೇನಾರು ಬೇಕಂದ್ರೆ ತಗೋ, ಇನ್ನೇನಾರು ತಿನ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದರು. ಇನ್ನು ಜಯನಗರ್ಗೆ ಬರ್ತಾ ಮಳೆ ಎಲ್ಲ ಸ್ಟಾಪ್ ಆಗಿತ್ತು. ಇನ್ನೇನು ಅಲ್ಲಿಂದ ಇನ್ನು ಸ್ವಲ್ಪ ದೂರನೇ ಅಲ್ವಾ ಮಾರ್ಕೆಟ್ಗೆ. ಸರಿ ಬಾ ಮಾರ್ಕೆಟ್ಗೆ ಹೋಗಿ ಬಂದ್ಬಿಡೋಣ, ಅದು ಕೆಲಸ ಮುಗ್ದೋಗುತ್ತೆ ಅಂತ ಮಾರ್ಕೆಟ್ ಕಡೆ ಹೊರಟ್ವಿ. ಹಾಯ್ ಆರುಷಿ, ಹಾಯ್, ಸೊ ಬ್ಯೂಟಿಫುಲ್. ಅಲ್ಲಿ ಹಾಗೆ ವಾಲ್ ಪೇಪರ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ನಮ್ಮ ಮನೆಗೆ ವರ್ತಾ ಹೇಗೆ ಏನು ಅಂತ ವಾಲ್ ಪೇಪರ್ಸ್ ಹಾಕ್ಸೋದಾ ಇಲ್ಲ ಪೇಂಟೇ ಮಾಡ್ಕೊಳ್ಳೋದಾ ಅಂತ ಅದೊಂದು ಕನ್ಫ್ಯೂಷನ್ ಆಯಿತು. ಇನ್ನು ಮನೆಗೆ ಹೋದ್ಮೇಲೆ ಯೋಚನೆ ಮಾಡೋಣ, ಇಲ್ಲ ಪೇಂಟ್ ಮಾಡಿಸೋದಾ ಇಲ್ಲ ವಾಲ್ ಪೇಪರೇ ಹಾಕ್ಸೋದಾ ಅಂತ ಡಿಸೈಡ್ ಮಾಡ್ಕೊಂಡು ಬರೋಣ ಅಂತ ಅಲ್ಲಿಂದ ಹೊರಟ್ವಿ. ಅಲ್ಲೇ ಮಾರ್ಕೆಟ್ ಒಳಗಡೆ ಬಂದ್ವಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ಬೇಕಾಗಿರೋ ತೊಗೊಳ್ಳೋಣ ಅಂತ. ನನಗೆ ಒಂದು ಲೆಗ್ ಸೆಟ್ ಬರುತ್ತಲ್ವ, ಅದು ತೊಗೋಬೇಕಿತ್ತು. ಹಾಗೆ ಸೀರೆ ನೋಡಬೇಕಿತ್ತು. ಇನ್ನೊಂದು ಫ್ಲೋರ್ ಹತ್ಬೇಕು ಆರುಷಿ. ಇಲ್ಲಿ ಸುದರ್ಶನ್ ಸಿಲ್ಸಲ್ಲಿ ಸೀರೆ ನೋಡೋಣ ಅಂತ ಬಂದ್ವಿ. ಅದು ನಾವು ಮಾರ್ಕೆಟಲ್ಲೆಲ್ಲ ಏನು ಗೊತ್ತಾ, 8-8:30 ಆಗ್ತಿದ್ದಂಗೆ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಲಾಸ್ಟ್ ಮೂಮೆಂಟ್ ಅಲ್ವಾ, ಅವ್ರಿಗೂ ತೋರಿಸೋದಕ್ಕೆ ಮನಸ್ಸಿರೋದಿಲ್ಲ. ಆದರೂ ನನಗೂ ಇಷ್ಟ ಆಗುವಂತಹ ಕಲರ್ ಆಗಲಿ ಯಾವುದು ಪ್ಯಾಟರ್ನ್ ಇಷ್ಟ ಆಗಿಲ್ಲ. ಬೇಡ ಇನ್ನೊಂದು ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಆರುಷಿ ಬಾಯ್ಲಿ
ಲಿಫ್ಟ್ ಈಸ್ ಡೇಂಜರಸ್. ನಂಗಿದು ಕಾಲು ಬಂತು. ಅಲ್ಲಿಂದ ಹೊರಟು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಪಾರ್ಕು, ಅಲ್ಲಿ ಹೆಂಗೂ 9 ಗಂಟೆವರೆಗೂ ಓಪನ್ ಇತ್ತು. ಅಲ್ಲೊಂದು 10 ನಿಮಿಷ ಆರುಷಿಗೆ ಆಟ ಆಡ್ಕೊ ಹೋಗೋಣ ಅಂತ ಹೇಳಿಬಿಟ್ಟು ಆಟ ಆಡ್ಸ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಇವಾಗ ಮಾರ್ಕೆಟಿಂದ ಬರ್ತಾ ಹಾಗೆ ಡಿಮಾರ್ಟ್ಗೆ ಹೋಗಿದ್ವಿ. ಡಿಮಾರ್ಟ್ಗೆ ಹೋಗಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ಬಂದ್ವಿ. ಇದೆಲ್ಲ ಫ್ರಿಜ್ಜಲ್ಲಿ ಇಡಬೇಕು. ಇದು ಅಷ್ಟೇ ಮಾರ್ಕೆಟಲ್ಲಿ ತಂದಿದ್ದು ಕೊತ್ತಂಬರಿ ಸೊಪ್ಪು. ಎಷ್ಟು ಬರೀ 5 ರೂಪಾಯಿ ಅಷ್ಟೇ. 10 ರೂಪಾಯಿಗೆ 2 ಎಷ್ಟಿದೆ ನೋಡಿ. ಮಾರ್ಕೆಟಲ್ಲಿ ಇದು ಲಕ್ಷ್ಮಿದು ಕೈದು ಕಾಲು ತೊಗೊಂಡು ಬಂದೆ, ಚಿಕ್ಕ ಸೈಜ್ ತೊಗೊಂಡು ಬಂದೆ. ಇಷ್ಟು ಕಾಸ್ಟ್ಲಿ ಅಲ್ವಾ, ನನ್ನ ಸಾಕು ಅಂತ. ಆ್ಯಕ್ಚುಲಿ ಸೀರೆ ತೊಗೊಬರೋಣ ಅಂತ ಹೋಗಿದ್ದು ಮಾರ್ಕೆಟ್ಗೆ, ಬಟ್ ಸುದರ್ಶನ್ಗೆ ಹೋಗಿದ್ದೆ. ಅಲ್ಲಿ ಏನು ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ. ಇವಾಗ ಬೇರೆ ಕಡೆ ನೋಡಬೇಕು, ಎಲ್ಲಿ ತೊಗೋಬೇಕು ಅಂತ ಗೊತ್ತಿಲ್ಲ. ಬೇಗ ತೊಗೋಬೇಕು, ನೋಡ್ತೀನಿ ಎಲ್ಲಿ ತೊಗೊಳೋದು ಅಂತ. ಇನ್ನು ಇವಾಗ ಅಡುಗೆ ಮಾಡಬೇಕು. ಡಿಮಾರ್ಟಲ್ಲಿ ಪರೋಟ ತೊಗೊಂಡು ಬಂದಿದ್ದೀವಿ, ಮಲಬಾರ್ ಪರೋಟ. ಇವಾಗ ಇದನ್ನು ಪರೋಟ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.